ಸಿಲಿಕಾನ್ ಸಿಟಿ ಅಪಾರ್ಟ್ಮೆಂಟ್ ಒಂದರಲ್ಲಿ ಧರ್ಮದಂಗಲ್ ಶುರುವಾಗಿದೆ. ಯಲಹಂಕ ತಾಲೂಕಿನ ಮಾರಸಂದ್ರ ಬಳಿಯ ಪ್ರಿವಿಂಡೆಂಟ್ ವೆಲ್ವೆರ್ತ್ ಸಿಟಿ ಅಪಾರ್ಟ್ಮೆಂಟ್ನಲ್ಲಿ ಹಿಂದೂ ನಿವಾಸಿಗಳಿಂದ ತುಳಸಿಕಟ್ಟೆ ನಿರ್ಮಾಣ ಮಾಡಲಾಗಿದೆ. ಆದರೆ ತುಳಸಿಕಟ್ಟೆ ನಿರ್ಮಾಣಕ್ಕೆ ಕೆಲವರು ತೀವ್ರ ವಿರೋಧ ವ್ಯಕ್ತಪಡಿಸಿದ್ದು, ತುಳಸಿಕಟ್ಟೆ ತೆರವು ಮಾಡುವಂತೆ ಪಟ್ಟು ಹಿಡಿದಿದ್ದಾರೆ. ತುಳಸಿಕಟ್ಟೆ ತೆರವು ಮಾಡಲು ಜಿಲ್ಲಾಧಿಕಾರಿಗಳಿಗೆ ದೂರನ್ನ ಕೂಡ ಸಲ್ಲಿಸಿದ್ದು, ಹಿಂದೂ ನಿವಾಸಿಗಳಿಗೆ ತುಳಸಿಕಟ್ಟೆ ಇದೆ, ಮುಸ್ಲಿಮರಿಗೆ ಮಸೀದಿ ಕಟ್ಟಲು ಮನವಿ ಮಾಡಿದ್ದಾರೆ. ಇತ್ತ ಮಸೀದಿ ಕಟ್ಟಲು ಮನವಿ ಬೆನ್ನಲ್ಲೇ ಸಿಖ್ಖರಿಂದ ಗುರುದ್ವಾರ ನಿರ್ಮಾಣಕ್ಕೆ ಪಟ್ಟು ಹಿಡಿದಿದ್ದು, 15,000 ಜನಸಂಖ್ಯೆ ಇರುವಂತಹ ಅಪಾರ್ಟ್ಮೆಂಟ್ನಲ್ಲಿ ಧರ್ಮ ದಂಗಲ್ ಶುರುವಾಗಿದೆ. ಸ್ಟೇಟಸ್ ಕೋ ಮೇಂಟೈನ್ ಆಗಬೇಕು. ಇಲ್ಲಿ ಈಗಾಗಲೇ ಇದು ಕಟ್ಟಿರೋದ್ರಿಂದ ಏನಾಗ್ತದೆ, ಇಲ್ಲಿ ಸುಮಾರು 100-150 ಹೆಣ್ಮಕ್ಳೆಲ್ಲ ಸೇರ್ತಾರೆ, ಮಕ್ಕಳು ಬರ್ತಾರೆ. ಸಣ್ಣ ರೋಡ್ ಇದೆ, ರಾತ್ರಿ ಗಾಡಿಗಳು ಹೋಗ್ತಾ ಇರ್ತವೆ, ರಾತ್ರಿನೇ ಪೂಜೆ ಮಾಡೋದು. ರಾತ್ರಿ ಹೊತ್ತಲ್ಲಿ ಲೈಟ್ ಇರೋದಿಲ್ಲ, ಇಲ್ಲಿ ಬೇರೆ ಏನು ವಿಶೇಷ ಲೈಟ್ ಇಲ್ಲ. ಈ ಮಕ್ಕಳು ಇದರ ಮಧ್ಯದಲ್ಲಿ ಓಡಾಡಿದರೆ ಗಾಡಿ ಅಡಿಯಲ್ಲಿ ಬಿದ್ದು ಸಾಯ್ತಾರೆ. ಸೊ ದಿಸ್ ಇಸ್ ಆನ್ ಆಕ್ಸಿಡೆಂಟ್ ಸ್ಪಾಟ್. ಇನ್ನು ಮುಂದಿನ ದಿನಗಳಲ್ಲಿ ಅಲ್ಲಿ ಅವರು ಮುಸ್ಲಿಮರು ಒಂದು ಮೈಕ್ ಏನಾದರೂ ಇಟ್ಟು ಮೈಕ್ ಮಾಡ್ತಾರೆ. ಅವರು ಅವಾಗ ಇಲ್ಲಿನ ಒಂದು ಮೈಕ್ ಮಾಡಿದರೆ ನಮ್ಮಲ್ಲಿ ಇಲ್ಲಿ ಬದುಕಲಿಕ್ಕೆ ಆಗಲ್ಲ. ಹೌ ವಿಲ್ ನಾಟ್ ಲಿವ್ ಪೀಸ್ಫುಲಿ. ಸೊ ಇಲ್ಲಿ ತುಳಸಿ ಕಟ್ಟೆ ಆಗಿರೋದು ಎಷ್ಟು ಪಾಸಿಟಿವ್ ಅಂತ ಅಂದರೆ, ಯಾರೂ ಇಲ್ಲಿ ಭೇದ ಭಾವ, ಯಾರು ಬರಬೇಡಿ, ನೀವು ಹೋಗಬೇಡಿ, ಬರೀ ನಮ್ಗೆ ಹಿಂದೂಗಳಿಗಷ್ಟೇ, ಎಲ್ಲೂ ಕೂಡ ಇಲ್ಲ. ಎಲ್ಲರೂ ಬರ್ತಾರೆ, ಕೂತ್ಕೊಳ್ತಾರೆ, ಆರಾಮಾಗಿ ಪೂಜೆ ಮಾಡ್ತಾರೆ ಶುಕ್ರವಾರದೊತ್ತು. ಅದೆಲ್ಲ ಯಾವ ಥರ ಪಾಸಿಟಿವ್ ಅಂತಂದರೆ, ಒಳ್ಳೆ ವಿಚಾರಗಳನ್ನು ಸ್ಪ್ರೆಡ್ ಮಾಡಿ, ಒಳ್ಳೆ ವಿಚಾರಗಳು ಜನಕ್ಕೆ ಜಾಸ್ತಿ ಹೋಗಬೇಕು. ಎಲ್ಲರೂ ಅಣ್ಣ ತಮ್ಮಂದ್ರ ರೀತಿಯಲ್ಲಿ ಇರಬೇಕು. ಇದು ಒಂಥರ ಹೇಗೆ ಅಂದರೆ ಮಿನಿ ಭಾರತ, ಒಂದು ಚಿಕ್ಕದಾಗಿ ಇದೆ. ಇಲ್ಲೆಲ್ಲರೂ ಚೆನ್ನಾಗಿದ್ದೀವಿ ಅಂತಂದಾಗ ಅದನ್ನ ಇನ್ನಷ್ಟು ಪ್ರೋತ್ಸಾಹ ಕೊಡಬೇಕು. ತುಳಸಿ ಕಟ್ಟೆ ಕಟ್ಟಬೇಡಿ, ಅದನ್ನು ತೆಗಿಬೇಡಿ, ಇದು ಒಂದು ಪಾಸಿಟಿವಿಟಿನ ಕೊಡುತ್ತೆ ಅಂತ ಅಂದಾಗ ಜನರ ಮನಸ್ಥಿತಿಗೆ ಅದನ್ನು ಅಪ್ರಿಷಿಯೇಟ್ ಮಾಡಿ. ಅಶ್ವತ್ಥ ಕಟ್ಟೆ ಪೂಜೆ ಮಾಡ್ತೀವಲ್ಲ, ದೀಪ ಹಚ್ತೀವೋ ಇಲ್ವಾ, ಅಶ್ವತ್ಥ ಕಟ್ಟೆನ ನಾವು ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ, ಅಷ್ಟೇ ಆಗಿರೋದು, ಇನ್ನೇನೂ ಆಗಿಲ್ಲ. ಜನಸಂಖ್ಯೆ ಹಿಂದೂ ಜಾಸ್ತಿ ಇರೋದು, ಹಿಂದೂ ರಾಷ್ಟ್ರ ಇದು, ಹಿಂದೂ ಇದ್ದೀವಿ, ಹಂಗಂತ ಹೋಗಿ ಬರೋರ್ನೆಲ್ಲ ಹೊಡಿತಾ ಇದ್ದೀವ ಯಾರಾದರೂ? ಯಾರೂ ಹೊಡೆದಿಲ್ಲ, ಯಾರಿಗೂ ಏನೂ ಮಾಡಿಲ್ಲ. ಮನೆ ಕಟ್ಟಿರೋದನ್ನ ಸ್ವಚ್ಛ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಅಷ್ಟೇ. ನೀವು ಹೊಸ ಮನೆ ಕಟ್ಟೋಕ್ಕೆ ನಮ್ಗೆ ಪರ್ಮಿಷನ್ ಬೇಕೋ ಬೇಡವಾ? ಆ ಪರ್ಮಿಷನ್ ತಗೊಂಡು ಅವರು ಕಟ್ಕೊಳ್ಳಿ ಬಿಡಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.